ನಾನು ಎಷ್ಟು ಸಲ ಹೇಳಿದ್ರು ಮತ್ತೆ ಮತ್ತೆ ಅದೇ ಮಾತನ್ನೇ ಹೇಳ್ತಾ ಇದೆಯಲ್ಲ. ಶಿವ ಅಣ್ಣ, ಅಪ್ಪನ ಬಿಟ್ಬಿಡಿ ದೊಡ್ಡಪ್ಪ, ಪ್ಲೀಸ್ ದೊಡ್ಡಪ್ಪ, ಅಪ್ಪನ ಬಿಟ್ಬಿಡಿ. ಅಪ್ಪ ಪ್ಲೀಸ್ ಅಪ್ಪ, ಬೇಡ ಅಪ್ಪ, ಬಿಟ್ಬಿಡಿ ಅಪ್ಪ. ಮಿಸ್ ಆಗೋಯ್ತು. ಲೇ ಕಿಶೋರ್, ಆದ್ಯ ನಿಂಗ್ ಮಗಳಾಗಿರ್ಬೋದು, ಆದ್ರೆ ನನಗೆ ಮಗಳಿಗಿಂತ ಹೆಚ್ಚು ಈ ಇಬ್ರು ಮಕ್ಕಳನ್ನ ನನ್ನ ಎರಡು ಕಣ್ಣು ಅಂತ ಭಾವಿಸಿದೀನಿ ಕಣೋ. ಇವರಿಬ್ರನ್ನು ಒಂದೇ ತರ ನೋಡ್ಕೊಂಡಿದ್ದೀನಿ ಕಣೋ ನಾನು. ಆದ್ಯಗೋಸ್ಕರ ಪ್ರಾಣ ಬಿಡೋದಕ್ಕಾದ್ರೂ ಸಿದ್ಧ ಪಡ್ತೀನಿ ಹೊರತು ಪ್ರಾಣ ಹೋದ್ರೂ ನೀನ್ ಮಾಡಿದ್ಯಾ ಅಂತ ಹೇಳ್ತಿರೋ ಕೆಲ್ಸನ ಮಾತ್ರ ಮಾಡಲ್ಲ ಕಣೋ. ಆ ಆರೋಪನ ನನ್ನ ಮೇಲೆ ಹೊರಿಸಿದ್ದಕ್ಕೆ ನಿನ್ನ ಇಲ್ಲೇ ಹೂತಾಕ್ಬೇಕು. ಆದ್ರೆ ಆದ್ಯ ತಂದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಬಿಡ್ತಾ ಇದ್ದೀನಿ. ಅವಳು ಮುಖ ನೋಡಿ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಜನ್ಮದಲ್ಲಿ ನನಗೆ ನಿನ್ ಮುಖ ತೋರಿಸ್ಬೇಡ. ಅಪ್ಪ ಎದ್ದೇಳಿ ಅಂಕಲ್. ಅಪ್ಪ ಅಸ್ಮಿತಾ, ನೀನ್ ಸ್ಟೇಟ್ ಲೆವೆಲ್ ಹಾಕಿ ಟೀಮ್ಗೆ ಸೆಲೆಕ್ಟ್ ಆದಾಗ ಕೂಡ ಇಷ್ಟು ಹ್ಯಾಪಿಯಾಗಿ ನೋಡಿರ್ಲಿಲ್ಲ ಕಣೆ. ಚಿಕ್ಕ ಒಡವೆನ ಅಡ್ಡ ಇಟ್ಕೊಂಡು ಎಂತ ನಾಟಕ ಮಾಡ್ದೆ. ಅದನ್ನ ಕೋಚ್ ಕೊಡ್ಬೇಕಾದ್ರೆ ಒಂದ್ ಫೋಟೋ ತೆಗ್ಸಿ ಆ ಫೋಟೋ ಮುಖಾಂತರ ಕೋಚ್ನ ಹೇಗೆಲ್ಲ ಆಟ ಆಡಿಸ್ದೆ. ಕೊನೆಗೆ ಕೋಚ್ ಬಾಯಿಂದನೇ ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಒಳ್ಳೆ ಪ್ಲೇಯರ್ ಅಂತ ಹೇಳಿಸ್ದೆ. ಅದನ್ನ ಕೇಳೋದಕ್ಕೆ ಅದೇ ಟೈಮ್ಗೆ ಆ ರಾಜಲಕ್ಷ್ಮಿನ ಕರೆಸ್ದೆ. ಇದೆಲ್ಲ ಒಂದಾದ್ರೆ ಆ ರೂಮಿನ್ ಪ್ಲಾನ್ ಇದೆ ನೋಡು, ಅದು ನೆಕ್ಸ್ಟ್ ಲೆವೆಲ್ ಅಸ್ಮಿತಾ. ಅವಳು ಹೇಗೆ ಬೆಡ್ ಮೇಲೆ ನಿನ್ ಪಕ್ಕದಲ್ಲಿ ಪ್ರತ್ಯಕ್ಷ ಆದ್ಲು ಅಂತ ಕೋಚ್ಗೆ ಗೊತ್ತಿಲ್ಲ. ಕೋಚ್ ನನಗೇನು ಗೊತ್ತಿಲ್ಲ ಅಂತ ರಾಜಲಕ್ಷ್ಮಿಗೆ ಹೇಳಿದ್ರೆ ಅವಳು ಕೋಚ್ನೇ ನಂಬ್ತಿಲ್ಲ. ಒಟ್ನಲ್ಲಿ ನೀನ್ ಅನ್ಕೊಂಡಿದ್ ಸಾಧಿಸ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್ ಅಸ್ಮಿತಾ. ಥ್ಯಾಂಕ್ ಯು. ಪಾಪ ಇವಾಗ ಪೋರ್ ಫೆಲೋ ರಾಜಲಕ್ಷ್ಮಿ ಏನ್ ಮಾಡ್ತಿದ್ದಾಳೋ. ಇನ್ನೇನ್ ಮಾಡ್ತಾಳೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋವನು ನನ್ನ ಪಕ್ಕದಲ್ಲಿರೋದನ್ನ ನೋಡಿ ಹುಚ್ಚಿ ತರ ಹತ್ಕೊಂಡು ಹೋದ್ಲಲ್ವಾ. ಮೂಲಲ್ಲಿ ಕುತ್ಕೊಂಡು ಅಳ್ತಿರ್ತಾಳೆ.
ತಪ್ಪು ಮಾಡಿದೆ ಅಸ್ಮಿತಾ, ತುಂಬಾ ದೊಡ್ಡ ತಪ್ಪು ಮಾಡಿದೆ. ನೀನ್ ಮಾಡಿದ ಕೆಲ್ಸದಿಂದ ನನಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ ರಾಜಲಕ್ಷ್ಮಿ ನನ್ನನ್ನ ಶತ್ರು ತರ ನೋಡ್ತಾ ಇದ್ದಾಳೆ. ನಿನ್ ಜೊತೆ ಆ ರೀತಿ ನೋಡಿದ್ದಕ್ಕೆ ಅವಳ ಹತ್ರ ಹೋದ್ರೆ ಬೆಂಕಿ ಹಚ್ಕೋತೀನಿ ಅಂತ ಅಳ್ತಿದ್ದಾಳೆ. 2 ದಿನದಲ್ಲಿ ನಮ್ಮ ಮದುವೆ ಅಸ್ಮಿತಾ. ನಗ್ತಾ ಕಳಿಬೇಕಾಗಿರೋ ಸಮಯನ ನೀನು ಅಳುವಿಂದ ತುಂಬಿಸಿದೀಯ. ಛೆ, ಅಸ್ಮಿತಾ ಪ್ಲೀಸ್ 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 ಬಂದು ರಾಜಲಕ್ಷ್ಮಿ ಎಲ್ಲ ನಿಜನೂ ಹೇಳು. ಇದರಲ್ಲಿ ನಂದೇನು ತಪ್ಪಿಲ್ಲ, ಇದೆಲ್ಲ ನೀನ್ ಮಾಡಿದ ನಾಟಕ ಅಂತ ಹೇಳು ಅವಳಿಗೆ. ಬಂದ್ ಹೇಳು ಅಸ್ಮಿತಾ. ನಾನ್ಯಾಕೆ ಹೇಳ್ಬೇಕು? ಅದೇನ ಅಸ್ಮಿತಾ, ನೀನೇ ತಪ್ಪು ಮಾಡಿರೋದು, ಅದಕ್ಕೆ ನೀನೇ ಬಂದು ಹೇಳ್ಬೇಕು. ನಾನು ತಪ್ಪು ಮಾಡ್ಲಿಲ್ಲ, ಗೇಟ್ ಕೊಟ್ಟಿದ್ದೀನಿ ಅಷ್ಟೇ. ಏನು ಅರ್ಥ ಆಗ್ಲಿಲ್ವಾ? ನಿಮ್ ಮುದ್ದು ರಾಜಲಕ್ಷ್ಮಿ ಕಾಲೇಜಲ್ಲಿ ಎಲ್ರ ಮುಂದೆ ನನ್ ಕೆನ್ನೆಗ್ ಹೊಡೆದು ನನ್ ಈಗೋನ ಹರ್ಟ್ ಮಾಡಿದಾಳೆ ಸರ್. ಅದಕ್ಕೆ ರಿವೆಂಜ್ ಆಗಿ ಆ ರಾಜಲಕ್ಷ್ಮಿ ಜೀವನ ಹಾಳು ಮಾಡ್ಬೇಕು ಅನ್ಕೊಂಡೆ ಈಗ ಮಾಡಿದೀನಿ. ಏಟಿಗೆ ಎದುರೇಟು. ಅಂದ್ರೆ ಅದೇನ ಸ್ಮಿತಾ, ಅವಳು ಕೆನ್ನೆಗೆ ಹೊಡೆದಿದ್ದಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತಿದೀಯಾ? ಮತ್ತೆ ನಾನಂತದೇನ್ ಮಾಡಿದೆ ನಿಂಗೆ? ನಾನೇನ್ ಮಾಡಿದೀನಿ ಅಂತ ಅಷ್ಟು ಅಮಾಯಕಂತರ ಕೇಳ್ಬೇಡಿ ಸರ್. ಪ್ರಿನ್ಸಿಪಲ್ ಅವರು ನನ್ಗೂ ರಾಜಲಕ್ಷ್ಮಿಗೂ ಸೇರಿ ಪ್ರಾಕ್ಟೀಸ್ ಮಾಡ್ಸಿ ಅಂತ ಹೇಳಿದ್ರೆ ನೀವೇನ್ ಮಾಡಿದ್ರಿ? ಹಾ, ಆ ರಾಜಲಕ್ಷ್ಮಿಗೆ ಸ್ಪೆಷಲ್ ಟ್ರೈನಿಂಗ್ ಕೊಟ್ರಿ, ನನಗೆ ಕಿತ್ತೋಗಿರೋ ಟ್ರೈನಿಂಗ್. ಅಸ್ಮಿತಾ ಏನ್ ಮಾತಾಡ್ತಿದ್ಯಾ? ನಾನು ಇಬ್ರಿಗೂ ಒಂದೇ ತರ ಟ್ರೈನಿಂಗ್ ಕೊಟ್ಟೆ. ಇಲ್ಲ, ಮದ್ವೆ ಆಗ್ತಾ ಇದೀನಿ ಅಂತ ಕಾನ್ಸಂಟ್ರೇಷನ್ ಎಲ್ಲ ಅವಳ ಮೇಲಿತ್ತು. ಅವಳ ಸುತ್ತಾನೆ ಸುತ್ತಾಡ್ತಾ ಇದ್ರಿ. ಅವಳನ್ನೇ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಮಾಡ್ಬೇಕು ಅಂತ ನೋಡಿದ್ರಿ. ಒಂದ್ ರೀತಿಯಲ್ಲಿ ನೀವಿಬ್ರು ನನಗೆ ಹಿತಶತ್ರುಗಳೇ. ಅಸ್ಮಿತಾ, ಅದಕ್ಕಾಗಿ ಇಬ್ರಿಗೂ ಸರಿಯಾಗಿ ಬುದ್ಧಿ ಕಲ್ಸಿದೀನಿ. ನನ್ ಕೆಲ್ಸ ಮುಗ್ದಿದೆ. ಇವಾಗ ನೀವ್ ಬಂದು ನನ್ ಪ್ರೀತಿ ಸತ್ ಹೋಗ್ತಿದೆ, ನನ್ ಮದ್ವೆ ನಿಂತ ಹೋಗ್ತಿದೆ, ನನ್ ರಾಜಲಕ್ಷ್ಮಿ ನೋವು ಅನುಭವಿಸ್ತಿದ್ದಾಳೆ ಅಂದ್ರೆ ಜಾಲಿಯಾಗಿ ಖುಷಿ ಪಡ್ತೀನಿ ಹೊರತು ಕರುಣೆ ಮಾತ್ರ ತೋರ್ಸಲ್ಲ. ಅಸ್ಮಿತಾ ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ? ಹೋಗಿ. ಅಸ್ಮಿತಾ ಒಂದ್ ನಿಮಿಷ ಮಾತು ಕೇಳು ಪ್ಲೀಸ್. ಹೋಗಿ, ಅಸ್ಮಿತಾ. ಮದ್ವೆ ಮಾಡ್ಕೋತಾ ಇದೀರಲ್ವಾ, ಹೋಗಿ ಮಾಡ್ಕೊಳ್ಳಿ. ಅಸ್ಮಿತಾ. ಹೋಗಿ. ರಾಜು, ಏನೋ ಇದು? ನೀನು ಆ ಕಿಶೋರ್ ಜಗಳ ಮಾಡಿದ್ದೀರಾ ಅಂದ್ರೆ ನನ್ಗೀಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಕಣೋ. ನೀನನ್ನು ಹೀಗೆ ನೋಡ್ತೀನಿ ಅಂದ್ಕೊಂಡಿರ್ಲಿಲ್ಲ. ನಿಜವಾಗ್ಲೂ ಅವ್ನು ನಿನ್ ಮೇಲೆ ಕೈ ಮಾಡಿದ್ನಾ? ಅಯ್ಯೋ,
ಅಷ್ಟಕ್ಕೂ ಏನ್ ನಡೀತೋ? ಕಿಶೋರ್ ಅಣ್ಣನ ಮೇಲೆ ಕೈ ಮಾಡ್ದ ಅಮ್ಮ. ಶ್ರೀರಾಮಚಂದ್ರ! ಅಯ್ಯೋ ಅತ್ತೆ, ಆದಿತ್ಯನ್ ಮದ್ವೆ ಹಾಳು ಮಾಡ್ಬೇಕು ಅಂತ ರಾಜು ಊರ್ ಜನರ ಹತ್ರ ಹೇಳಿ ಆರೋಪ ಹೊರಿಸಿದ್ನ. ಇಂಥ ಕೆಲ್ಸ ನನ್ ಮಗ ಮಾಡಿದಾನೆ ಅಂತ ಹೇಳೋದಿಕ್ಕೆ ಆ ಕಿಶೋರ್ಗೆ ಬಾಯಿ ಆದ್ರೂ ಹೇಗ್ ಬಂತು? ಅಯ್ಯೋ ಭಗವಂತ, ಇಷ್ಟು ದಿನ ದೊಡ್ಡಪ್ಪ ದೊಡ್ಡಪ್ಪ ಅಂತ ಹೇಳಿ ಈ ಮನೆ ಉಪ್ಪು ತಿಂದ ಆ ಚಾರು ನನ್ ಮಗನ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಕೋರ್ಟಿಗೆ ಇಳಿಸಿದ್ಲು. ಇವಾಗ ಅಣ್ಣ ಅಣ್ಣ ಅಂತ ಓಡಾಡ್ತಿದ್ದ ಇವನು ಇಂಥ ಆರೋಪ ಹೊರಿಸಿ ಮರ್ಯಾದೆ ತೆಗಿತಾನ? ರಾಜು, ಏನು ಏನೋ ಇದು? ನಮ್ಮವರೇ ಎಲ್ರೂ ಸೇರಿ ನಿನ್ ಮೇಲೆ ಇಷ್ಟು ಅಪವಾದ ಹೊರಿಸ್ತಿದಾರಲ್ಲ. ಇಬ್ರು ಹೆಣ್ಮಕ್ಳ ಮದ್ವೆನೂ ಒಂದೇ ಸಲ ಅದ್ದೂರಿಯಾಗಿ ಶುರು ಮಾಡಿದಕ್ಕೆ ಈ ಮನೆ ಮೇಲೆ ಯಾರ್ದೋ ಕಣ್ ಬಿದ್ದಿದೆ ಕಣೋ. ನಿನ್ ಮೇಲೆ ಯಾರ ದೃಷ್ಟಿ ಬಿತ್ತೋ? ಖುಷಿಯಿಂದ ಕಳಿಬೇಕಾಗಿರೋ ಸಮಯದಲ್ಲಿ ಈ ಕಷ್ಟಗಳು ಬಂದು ನಿಂತಿದ್ಯಲ್ಲೋ. ಆ ಕಿಶೋರ್ಗೆ ಏನ್ ತಲೆ ಕೆಟ್ಟಿದ್ಯೇನೋ? ಆ ಹುಡುಗಿಗೆ ಆಶ್ರಯ ಕೊಟ್ಟು ಆಸರೆಯಾಗಿದ್ದು ಸ್ವಂತ ತಂದೆ ತರ ನೋಡ್ಕೊಂಡ್ರೆ ಚೆನ್ನಾಗೇ ಬುದ್ಧಿ ಕಲ್ಸಿದ್ರು ಕಣೋ, ಚೆನ್ನಾಗೇ ಬುದ್ಧಿ ಕಲ್ಸಿದ್ರು. ನಿನ್ ಮೇಲ್ ಕೈ ಮಾಡೋದಿಕ್ಕೆ ಅವನ್ಗೆ ಮನ್ಸಾದ್ರೂ ಹೇಗ್ ಬಂತು? ಅವನ್ ಬಾಯಿ ಬಿದ್ದೋಗ್ಲಿ, ಅವನ್ ಕೈ ಮುರಿದೋಗ್ಲಿ. ಬೇಜಾರ್ ಮಾಡ್ಕೋಬೇಡ ಅಮ್ಮ, ಏನೂ ಆಗಲ್ಲ, ಏನೂ ಆಗಲ್ಲ. ಅಮ್ಮ ಅಮ್ಮ ಅಳ್ಬೇಡ ಅಮ್ಮ, ಬೇಡ. ಅಳ್ದೆ ಇನ್ನೇನೇ ಮಾಡ್ಲಿ? ಇನ್ನೆರಡು ದಿವಸದಲ್ಲಿ ನಿನ್ನ ಅದ್ಯನ್ ಮದ್ವೆ ಇದೆ. ಹಾಗಿದ್ದಾಗ ಕಿಶೋರ್ ಅವರು ನಿಮ್ಮಪ್ಪನ ಯಾಕೆ ರೀತಿ ಅಪಾರ್ಥ ಮಾಡ್ಕೊಳ್ತಿದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ರಾಜಿ. ಈಗ ಏನ್ ಮಾಡ್ಲಿ? ಯಾರ ಹತ್ರ ಹೇಳ್ಕೊಡ್ಲಿ? ನಾನೇನ್ ಮಾಡ್ಲಿ ರಾಜಿ? ಅಮ್ಮ ಏನಾಗಲ್ಲ ಅಮ್ಮ, ಸ್ವಲ್ಪ ದಿನ ಸುಮ್ಮನೆ ಇದ್ರೆ ಪರಿಸ್ಥಿತಿ ಅದಾಗೆ ಸರಿ ಹೋಗುತ್ತಮ್ಮ. ನೀನ್ ಅಳ್ಬೇಡಮ್ಮ ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ, ಒಳ್ಳೇದೇ ಆಗುತ್ತೆ. ನೀನ್ ಅಳ್ಬೇಡ ಅಮ್ಮ. ರಾಜಲಕ್ಷ್ಮಿ, ನಾನು ಹೋಗ್ತಾ ಇದ್ದೀನಿ.
ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಆ ರಾಜಾರಾಮನ್ನ ನೆನೆಸ್ಕೊಂಡ್ರೆ ನನಗೆ BP ಜಾಸ್ತಿ ಆಗ್ತಾ ಇದೆಯಾ ಆದ್ಯ. ಅವನನ್ನ ದೊಡ್ಡಪ್ಪನ ಬಗ್ಗೆ ಹಾಗೆಲ್ಲ ಹೇಳ್ಬೇಡ ಅಪ್ಪ. ದೊಡ್ಡಪ್ಪನ ನೀವು ಅಪಾರ್ಥ ಮಾಡ್ಕೋತಿದ್ದೀರಾ. ದೊಡ್ಡಪ್ಪನ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಪ್ಪ. ಬಾ ಅಪ್ಪ, ಬಂದು ದೊಡ್ಡಪ್ಪನ ಹತ್ರ ಕ್ಷಮೆ ಕೇಳು. ಬಾ, ದೊಡ್ಡಪ್ಪ ಖಂಡಿತ ಕ್ಷಮಿಸ್ತಾರೆ. ಚಿಚೆ, ಏನ್ ಮಾತಾಡ್ತಾ ಇದ್ಯಾ ಆದ್ಯ? ನಾನು ಹೋಗಿ ಅವನ ಹತ್ರ ಕ್ಷಮೆ ಕೇಳ್ಬೇಕಾ? ನಾನು ಬೇಕಿದ್ರೆ ಪ್ರಾಣ ಬಿಟ್ಬಿಡ್ತೀನಿ, ಆದ್ರೆ ಅವನ ಹತ್ರ ಕ್ಷಮೆ ಕೇಳೋದಿಲ್ಲ. ನಾನು ಅವನನ್ನ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ಯಾ? ಆದ್ರೆ ನಾನೀಗ ಅವನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವನ ನಿಜವಾದ ರೂಪ ನೋಡಿ ಮಾತಾಡ್ತಾ ಇದ್ದೀನಿ. ಊರವ್ರಿಗೆಲ್ಲ ಏನ್ ಹೇಳ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾ? ಆ ಆದ್ಯನ್ಗೆ ಸೀನುಗೆ ಎಷ್ಟು ಅಫೈರ್ ನಡೀತೋ. ಗರ್ಭ ತೆಗ್ಸೋದಕ್ಕೆ ಹಾಸ್ಪಿಟ್ಲಿಗೆ ಅಂತ ಓಡಾಡಿದ್ರಂತಲ್ವಾ? ಆ ಅಮೆರಿಕ ಹುಡುಗನ ಮನ್ಸಿಗೆ ನೋವು ಮಾಡಿ ಮೆಲ್ಲಗೆ ಅವನನ್ನ ಸೈಡ್ಗೆ ಹಾಕಿ ನಿಮ್ ಮಗಳನ್ನ ಸೀನು ಕೊಟ್ಟು ಅದೇ ಮದುವೆ ಮಂಟಪದಲ್ಲಿ ಮದುವೆ ಮಾಡಿಸ್ಬೇಕಂತ ಯಜಮಾನ್ರು ಪ್ಲಾನು. ಒಂದ್ ಹೆಣ್ಮಗು ಬಗ್ಗೆ ಎಷ್ಟೆಲ್ಲ ಕೆಟ್ಟದಾಗಿ ಮಾತಾಡಿದ್ದಾನೆ. ಅವನ ಹತ್ರ ಹೋಗಿ ಕ್ಷಮೆ ಕೇಳ್ಬೇಕಾ ನಾನು? ದೊಡ್ಡಪ್ಪ ಯಾಕೆ ಆ ರೀತಿ ಮಾತಾಡ್ತಾರೆ? ದೊಡ್ಡಪ್ಪ ಯಾವತ್ತೂ ಹಾಗೆ ಮಾಡಲ್ಲ. ಆ ತರ ಮಾತಾಡ್ದವ್ರಿಗೆಲ್ಲ ಆ ರಾಜಾರಾಮ್ ದುಡ್ಡು ಹಂಚಿದ್ದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ ಆದ್ಯ. ಅಪ್ಪ, ಒಂದೊಂದ್ಸಲ ನಮ್ ಕಣ್ಗಳು ಕೂಡ ನಮ್ಗೆ ಮೋಸ ಮಾಡುತ್ತೆ. ಆಗ ಮನ್ಸಿಂದ ನೋಡಿದ್ರೇನೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅರ್ಥ ಆಗುತ್ತೆ. ಹೌದಾ ಆದ್ಯ? ಅಂತ ಕುರುಡು ನಂಬಿಕೆನ ನಿನ್ಗೆ ಅವನ ಮೇಲೆ? ನಿನ್ ತಂದೆ ಹೇಳೋ ಮಾತನ್ನ ನೀನ್ ನಂಬಲ್ವಾ? ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ? ನೀನು ಹೆತ್ತಪ್ಪನೇ ಅಪ್ಪ. ಆದ್ರೆ ಹೆತ್ತಪ್ಪ ಅಂತ ಹೇಳ್ಕೊಂಡ್ರೆ ಸರಿ ಹೋಗುತ್ತಾ? ತಂದೆ ಜವಾಬ್ದಾರಿನ ತಗೊಂಡಿದ್ಯಾ ಯಾವತ್ತಾದ್ರೂ? ದೊಡ್ಡೋಳಾಗೋವರೆಗೂ ಜಾಬ್ ಅಂತ ಅಮ್ಮನ ಹತ್ರನೇ ಬಿಟ್ಬಿಟ್ಟೆ. ಅಮ್ಮ ಹೊರಟೋದ್ಮೇಲೆ ಕರ್ಕೊಂಡ್ ಬಂದು ಇಲ್ಲಿಗೆ ಬಿಟ್ಬಿಟ್ಟೆ. ಇಲ್ಲಿ ಬಿಟ್ಟು ಮತ್ತೆ ಜಾಬ್ ಅಂತ ಹೊರಟೋಗ್ಬಿಟ್ಟೆ. ಆಗ ಸಾವೊಂದನ್ ಬಿಟ್ಟು ಬೇರೆ ಆಲೋಚನೆ ನನಗೆ ಬರಲೇ ಇಲ್ಲ. ನನಗೆ ಬದುಕನ್ನ ಕಲಿಸಿದ್ದು ದೊಡ್ಡಪ್ಪ. ಬೆಲೆ ಅನ್ನೋದನ್ನ ಕಲಿಸಿದ್ದು ದೊಡ್ಡಪ್ಪ. ಪದ್ಧತಿನ ಕಲಿಸಿದ್ದು ದೊಡ್ಡಪ್ಪ. ದೊಡ್ಡಮ್ಮ ಪ್ರೀತಿನ ಬೆಳೆಸಿದ್ರೆ ದೊಡ್ಡಪ್ಪ ಧೈರ್ಯನ ಬೆಳೆಸಿದ್ರು. ಅವ್ರ ನೆರಳಲ್ಲೇ ನನ್ನ ನಡೆಸಿದ್ರು. ಒಂದ್ ಕಡೆಯಿಂದ ನಾನಿಲ್ಲಿಗೆ ಬಂದು ಮತ್ತೆ ಹುಟ್ಟಿದೀನಪ್ಪ. ಅವ್ರ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲದೆ ಇರಬಹುದು, ಆದ್ರೆ ನನಗೆ ಪೂರ್ತಿಯಾಗಿ ಗೊತ್ತು. ನನಗೆ ಕೆಟ್ಟ ಹೆಸರು ಬರೋ ಕೆಲ್ಸನ ದೊಡ್ಡಪ್ಪ ಪ್ರಾಣ ಹೋದ್ರೂ ಮಾಡೋದಿಲ್ಲ. ಅವನಂತ ದೊಡ್ಡ ಮನುಷ್ಯ ಆಗಿದ್ದಿದ್ರೆ ಆದಿತ್ಯನ ಜೊತೆ ನಿನ್ ಮದುವೆ ಫಿಕ್ಸ್ ಆಗಿ ಒಂದ್ ಕಡೆ ಏರ್ಪಾಡುಗಳೆಲ್ಲ ನಡೀತಾ ಇದ್ರೆ ನಿನ್ನ ಸೀನು ಕೊಟ್ಟು ಮದುವೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ ಜೊತೆ ಯಾಕೆ ಮಾತಾಡ್ಬೇಕಿತ್ತು? ಇದೆಂತ ಪದ್ಧತಿ? ಇದು ಪದ್ಧತಿನಾ? ರಾತ್ರಿ ನಾನು ಅವನ ಮಾತನ್ನು ಒಪ್ಕೊಳ್ಳಿಲ್ಲ ಅಂತ ಬೆಳಿಗ್ಗೆ ಅಷ್ಟರಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿ ನಿನ್ನ ಮದುವೆ ನಿಲ್ಲಿಸ್ಬೇಕು ಅಂತ ನೀನು ಹಾಳಾಗೋಗಿದ್ಯಾ ಅಂತ ಪ್ರಚಾರ ಮಾಡಿಸಿದ್ದಾನೆ. ನಿಜಕ್ಕೂ ಮನುಷ್ಯನ ಅವನು? ಅವನ ಬಗ್ಗೆ ನೀನು ಜವಾಬ್ದಾರಿ ಕರ್ತವ್ಯ ಅಂತ ಮಾತಾಡ್ತಿರೋದು? ನಾಡಿದ್ದು ಮದ್ವೆ ಇಟ್ಕೊಂಡು ನನ್ನ ಸೀನುನ ಒಂದ್ ಮಾಡ್ಬೇಕು ಅಂತ ದೊಡ್ಡಪ್ಪ ನಿನ್ ಜೊತೆ ಮಾತಾಡಿದ್ದಾರೆ ಅಂದ್ರೆ ಆ ಮಾತುಗಳು ಅವ್ರ ಸ್ವಾರ್ಥದಿಂದ ಬಂದಿರೋದಂತೂ ಆಗಿರಲ್ಲ ಅಪ್ಪ. ಅದು ನನ್ ಮೇಲಿರೋ ಪ್ರೀತಿಯಿಂದಾನೆ. ಅವರು ನನ್ನ ಮಗಳು ಅಂತ ಭಾವಿಸೋ ಜವಾಬ್ದಾರಿಯಿಂದ ಬಂದಿರೋದು. ಯಾಕೆ ಅಂದ್ರೆ ನಿನಗೆ ನನ್ನ ಮನ್ಸು ಇಷ್ಟ ಆಗಲ್ಲ, ನನ್ನ ಆಸೆಗಳು ನಿನಗಿಷ್ಟ ಆಗಲ್ಲ. ಆದ್ರೆ ದೊಡ್ಡಪ್ಪ ಹಾಗಲ್ಲ ಅಪ್ಪ.